ಓಕೆ, ಹಂಗಾದ್ರೆ ಗಾರ್ಗ ಅಂದ್ರೆ ಏನು ಅಂತ ಹೇಳಿ. It's kind of horror, kind of mystery, kind of detective act. ಹೊಸಬ್ರು ಮಾಡೋರು ಅಂತ ಅನ್ಸೋದಿಲ್ಲ, ಯಾಕೆಂದ್ರೆ ಹಳೆ ಹುಲಿಗಳು ಹಳೆ ತಳೆಗಳೆಲ್ಲ ಅವೆ. ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ಇಟ್ ಇಸ್ ಅಪ್ ಟು ಅಸ್, ನಾವೇನು ತಗೊಳ್ತೀವಿ, ನಾವೇನು ಸ್ವೀಕರಿಸ್ತೀವಿ, ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಮತ್ತೆ ಐಟಮ್ ಸಾಂಗ್ ಎಲ್ಲ ಆಯ್ತು, ನಂಗೆ ಆ ಸಾಂಗ್ ತುಂಬಾ ಇಷ್ಟ ಆಯ್ತು. ಹುಡುಗಿ ಡಾನ್ಸ್ ಮಾಡಿದ್ದು ಹೀರೋಯಿನ್ ತುಂಬ ಖುಷಿ ಆಯಿತು. ಸ್ವಲ್ಪ ಹಾರರ್ ಥ್ರಿಲ್ಲರ್ ಎಫೆಕ್ಟ್ ಇದ್ದಾವೆ ಆ್ಯಂಡ್ ಮೂವಿಗೆ ಪ್ಲಸ್ ಪಾಯಿಂಟೇ ಮ್ಯೂಸಿಕ್ಕು. ಸೀನಿಗೆ ಏನು ಬೇಕು ಅಥವಾ ಮೂವಿ ಏನು ಮ್ಯೂಸಿಕ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಲೈಕ್ ವೆರಿ ಹ್ಯಾಪಿ. ಆ್ಯಂಡ್ ಅದು ಪಾರ್ಟ್ 2 ಬೇರೆ ಬರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಅದನ್ನು ಸಮಪ್ ಮಾಡಿದ್ದಾರೆ, ರಿವೀಲ್ ಮಾಡಿದ್ದಾರೆ. ಸೊ ಐಮ್ ಲೈಕ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ವಾಚ್ ಈ ಥರದ ಮೂವಿಗಳು ಕನ್ನಡದಲ್ಲಿ ಇನ್ನೊಂದಷ್ಟು ಬರಬೇಕು. ಬಿಕಾಸ್ ಜನ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಆಫ್ಟರ್ ಕಾಮಿಡಿ, ಆಮೇಲೆ ಒಂದು ಹಾರರ್ ಬೇಕು ಅಂತಾರೆ, ಆಮೇಲೆ ಒಂದು ಮಾಸ್ ಬೇಕು ಅಂತಾರೆ, ಆಮೇಲೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದಾದ್ಮೇಲೆ ಒಂದು ಡಿಫ್ರೆಂಟ್ ಸ್ಟೋರಿ ಕೊಟ್ಟರೆ ಜನನೂ ಕೂಡ ಥಿಯೇಟ್ರ್ ಬಂದು ಸಿನಿಮಾ ನೋಡ್ತಾರೆ. ಬಟ್ ಗಾರ್ಗ ಲವ್ಡ್ ಇಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಅನ್ನಿಸ್ತು. ತುಂಬ ಸಟಲಾಗಿ ಮಾಡಿದ್ದಾರೆ, ಹೊಸಬ್ರು ಅಂತ ಅನಿಸಲ್ಲ. ಸೊ ಸಾಯಿ ಕುಮಾರ್ ಸರ್ ಜೊತೆಗೆ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಅವ್ರಿಗೊಂದಷ್ಟು ಟ್ರೈನಿಂಗ್ ಬೇಕೇ ಬೇಕು, ಗಟ್ಸ್ ಬೇಕು. ಆ್ಯಂಡ್ ಹೀ ಈಸ್ ಡನ್ ಅ ಗುಡ್ ಜಾಬ್. ನಿಜವಾಗ್ಲೂ ಅದರ ಅರ್ಥ ಏನು ಅಂತ ಗೊತ್ತಿರಲಿಲ್ಲ. ನಾನು ಇಡೀ ಸಿನಿಮಾ ನಾವು ಲೈಕ್ ಅದನ್ನೇ ಅಬ್ಸರ್ವ್ ಮಾಡ್ತಿದ್ದೆ. ಓಕೆ, ಹಾಗಾದರೆ ಗಾರ್ಗ ಅಂದರೆ ಏನು ಅಂತ ಹೇಳಿ. ಸೊ ಒಂದು ಅರ್ಧದಷ್ಟು ಅರ್ಥ ಆಗಿದೆ. ಲೈಕ್ ಏನಂತಾರೆ, ಈ ರಾಮಾಯಣ ಮುಗಿಬೇಕು ಅಂತಂದರೆ ಅದಕ್ಕೆ ರಾವಣನೇ ಬರಬೇಕು ಅಂತಂದರೆ ಅಟ್ ದ ಸೇಮ್ ಟೈಮ್ ರಾವಣ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಏನು ಹೇಳ್ತಾರೆ. ಆ ರಾವಣನಿಗೂ ಒಂದು ಒಳ್ಳೆ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಖುಷಿ ಇದೆ ಸಿನಿಮಾ ನೋಡುವಾಗ. ಒಂಥರ ನಮ್ಮದು ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಆ ಸಸ್ಪೆನ್ಸ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಎಂಡ್ವರೆಗೂ. ಲೈಕ್ ಐ ಬಿಲೀವ್ ಆನ್ ಪಾಸಿಟಿವಿಟಿ. ಓಕೆ, ನನಗೆ ಆತ್ಮ, ದೇವರು, ದಿಂಡ್ರು, ದೆವ್ವ, ಭೂತ, ಪಿಶಾಚಿ ಅದೆಲ್ಲ ನಾನು ನಂಬಲ್ಲ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ನ ನಂಬ್ತೀನಿ ಅಷ್ಟೇ. ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ಇಟ್ ಇಸ್ ಅಪ್ ಟು ಅಸ್, ನಾವೇನು ತೊಗೊಳ್ತೀವಿ, ನಾವೇನು ಸ್ವೀಕರಿಸ್ತೀವಿ, ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆ್ಯಕ್ಚುಲಿ ನಂಗೆ ಲವ್ ಸ್ಟೋರೀಸ್ ತುಂಬ ಇಷ್ಟ ಆಗುತ್ತೆ, ಬಟ್ ನಾಟ್ ಫ್ಲಾಪ್ ಲವ್ ಸ್ಟೋರೀಸ್. ಲೈಕ್ ಹೀರೋ ಸತ್ತೋಗ್ಬಿಡೋದು, ಹೀರೋಯಿನ್ ಸತ್ತೋಗ್ಬಿಡೋದು, ನಂಗೆ ಆ ಥರ ಇಷ್ಟ ಆಗಲ್ಲ. ತುಂಬ ನನಗೆ ಅಳಕ್ಕೆ ಬಂದುಬಿಡುತ್ತೆ ಥಿಯೇಟ್ರಲ್ಲಿ. ಬಟ್ ನಂಗೆ ಕಾಮಿಡಿ ಸಿನಿಮಾಗಳು ಸಖತ್ ಇಷ್ಟ ಆಗುತ್ತೆ, ನಾಟ್ ಹಾರರ್. ಬಟ್ ಸ್ಟಿಲ್ ಐ ಮೇಡ್ ಅ ಡೇರ್ ಇವತ್ತು ನಾನು ಒಂದು ಹಾರರ್ ಸಿನಿಮಾ ನೋಡೋದಕ್ಕೆ. ಫೈನಲಿ ನೋಡ್ಕೊಂಬಂದೆ ಆಚೆ ಕಡೆ. ನನಗೊಂದು ಸ್ವಲ್ಪ ಆಚೆ ಈಚೆ ಅನ್ನಿಸ್ತಾ ಇತ್ತು, ಮೇ ಬಿ ನಾವು ಒಬ್ಬಳೆ ಮನೆಗೆ ಹೋಗ್ತೀನೋ ಇಲ್ವೋ ಅಂತ. ಬಟ್ ದಟ್ಸ್ ಓಕೆ. ಆಚೆ ಕಡೆ ಬಂದಮೇಲೆ ಆ ವೈಬೇ ಚೇಂಜ್ ಆಗೋಯಿತು. ಸಿನಿಮಾ ನೋಡೋರಿಗೆ ಎಸ್ ಅಫ್ಕೋರ್ಸ್ ನೀವೊಂದು ಆಡಿಯನ್ಸ್ ಆಗಿ ಬಂದು ನೋಡಬೇಕು ಸಿನಿಮಾನ. ಜಡ್ಜ್ಮೆಂಟಲ್ ಆಗಿ ಬಂದು ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಿನಿಮಾ ಏನು ಅಂತ ಅರ್ಥ ಆಗೋಲ್ಲ. ಒಂದು ಪ್ಲೇನ್ ಪೇಪರ್ ಥರ, ಒಂದು ಖಾಲಿ ಹಾಳೆ ಥರ ಬಂದು ನೋಡಿದ್ರೆ ಸಿನಿಮಾ ನಿಮ್ಗೆ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಮೂವಿ. ಒಂಥರ ಸಸ್ಪೆನ್ಸ್ ಆಗಿ, ಥ್ರಿಲ್ಲರ್ ಆಗಿ ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಭಯದಿಂದ ತುಂಬಾ ಖುಷಿ ಆಯಿತು. ಸ್ವಲ್ಪ ಭಯದಿಂದನೇ ನೋಡಿದ್ದೀನಿ ಮೂವಿನ. ಸ್ವಲ್ಪ ಭಯ ನಾವೇನಿಲ್ಲ, ಆರಾಮಾಗಿ ನೋಡೋದು. ಚೆನ್ನಾಗೈತೆ ಮೂವಿ, ಒಂದು ಹೊಸ ಪ್ರಯತ್ನ. ಕನ್ನಡ ಇಂಡಸ್ಟ್ರಿಗೆ ಈಗ ರೀಸೆಂಟಾಗಿ ಯಾವುದೇ ಇಂಥ ಮೂವಿ ಬಂದಿರಲಿಲ್ಲ. ಮತ್ತು ನಾವು ಹಳೆ ಮೂವಿಗಳು, ಹಾರರ್ ಮೂವಿಗಳು ನೋಡಿದ್ದು ಫೀಲ್ ಕೊಟ್ಟಿದ್ದಾರೆ ನಮಗೆ. ಸಾಯಿ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ, ಅವರೆಲ್ಲ ಎವರ್ಗ್ರೀನ್ ಯಾವಾಗಿದ್ರು ನಮಗೆ. ತುಂಬಾ ಖುಷಿ ಆಯಿತು. ಸಾಯಿ ಕುಮಾರ್ ಸರ್ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಹೊಸ ಹೀರೋ ಪ್ರಯತ್ನ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಹೌದು, ಮೈಸೂರಿಂದ ಬಂದು ನೋಡಿರೋದು. ಹೌದು, ಇದು ಹಾರರ್ ಥ್ರಿಲ್ಲರ್ ಮೂವಿ. ಯಾರಿಗೆ ಹಾರರ್ ಮತ್ತು ಥ್ರಿಲ್ಲರ್ ಇಷ್ಟ ಇದೆ ಅವರೆಲ್ಲರೂ ಕೂಡ ನೋಡ್ಬೋದು. ಮತ್ತು ಐಟಮ್ ಸಾಂಗ್ ಎಲ್ಲ ಆಯಿತು, ನಂಗೆ ಆ ಸಾಂಗ್ ತುಂಬ ಇಷ್ಟ ಆಯಿತು. ಹುಡುಗಿ ಡಾನ್ಸ್ ಮಾಡಿದ್ದು ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಯಿ ಕುಮಾರ್ ಸೂಪರ್ ಆ್ಯಕ್ಟಿಂಗ್ ಅವ್ರದ್ದು. ಮತ್ತು ಎಲ್ಲ ಪಾತ್ರಧಾರಿಗಳು ಕೂಡ ತೆಲುಗು ಅವ್ರು ಜಾಸ್ತಿ ಇದ್ದಾರೆ, ಹಿಂದಿಯವರು ಇದ್ದರು, ಬಾಲಿವುಡ್ ಅವರು. ಬಟ್ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕನ್ನಡದವರು. ಸಿನಿಮಾ ಅಂತೂ ಸಕ್ಕತ್ತಾಗಿತ್ತು. ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಡಿವೈನ್ ವೈಬು ಇತ್ತು ಮತ್ತು ಹಾರರ್ ಆಗು ಚೆನ್ನಾಗಿತ್ತು. ಸೊ ಸಕ್ಕತ್ತಾಗಿತ್ತು. ಟ್ರೈಲರ್ ನೋಡ್ಕೊಂಡೇ ಬಂದುಬಿಟ್ಟೆ ನೋಡಬೇಕು ಅಂತ. ಸಕ್ಕತ್ತಾಗಿತ್ತು. ಫುಲ್ ಹಾರರ್ ಮೂವಿ ಅಂತ ಸ್ವಲ್ಪ ಇರುತ್ತಲ್ಲ, ನನಗಂತೂ ದೆವ್ವ ಅವೆಲ್ಲ ಭಯ ಆಗುತ್ತೆ. ಬಟ್ ಇಲ್ಲಿ ಅಷ್ಟೇನು ಭಯ ಆಗಿಲ್ಲ, ಚೆನ್ನಾಗಿತ್ತು ಮೂವಿ. ಸಕ್ಕತ್ತಾಗಿತ್ತು. ಸಾಯಿ ಕುಮಾರ್ ಅವರು ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಹೊಸ ಹೀರೋ ಮತ್ತು ಹೀರೋ ಹೊಸಬ್ರು ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಮೇಡಮ್, ಸಿನಿಮಾ ಬಗ್ಗೆ ಹೇಳೋದಾದರೆ ಹೊಸಬ್ರು ಮಾಡೋರು ಅಂತ ಅನ್ಸೋದಿಲ್ಲ, ಯಾಕೆಂದರೆ ಹಳೆ ಹುಲಿಗಳು ಹಳೆ ತಳೆಗಳೆಲ್ಲ ಅವೆ. ಯಾಕೆಂದರೆ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರಿಂದ ಹಿಡಿದು ಪ್ರತಿಯೊಬ್ಬರು, ಅರುಣ್ ಪ್ರಸಾದ್, ಅರುಣ್ ಸಾಗರ್, ಜೊತೆಗೆ ನಮ್ಮ ಜೋಗಿ ಮೂವಿ ಪ್ರೊಡ್ಯೂಸರು, ಅಂಥ ಕಾಲದಲ್ಲೇ ಪ್ರೊಡ್ಯೂಸರ್ ಅವರು, ಲೆಜೆಂಡು. ಅವರು ಪ್ರೊಡ್ಯೂಸ್ ಮಾಡಿ ತಮ್ಮ ಮಗನ್ನೇ ಒಂದು ಹೀರೋ ಶೇಡಲ್ಲಿ ತೋರಿಸವ್ರೆ. ಅವರು 2-3 ಶೇಡಲ್ಲಿ ಮಾಡವ್ರೆ. ಆ್ಯಕ್ಟ್ನ ಒಂದೇ ಥರ ಅನಿಸೋದಿಲ್ಲ. ಫಸ್ಟ್ ಹಾಫೇ ಒಂಥರ, ಸೆಕೆಂಡ್ ಹಾಫೇ ಒಂಥರ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಂದಂಗೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ದಿನಗಳಾದಮೇಲೆ ಅದು ಕನ್ನಡ ಇಂಡಸ್ಟ್ರೀಲಿ ಗ್ಯಾಪ್ ಕೊಟ್ಟು ಬಂದಮೇಲೆ, ಆಮೇಲೆ ಈ ಸಿನಿಮಾಗೆ ಇನ್ನೊಂದು ಹೇಳಬೇಕು ಅಂದರೆ VFX ಸೌಂಡು ತುಂಬ ಚೆನ್ನಾಗಿ ಮಾಡೋರು. ಆ್ಯನಿಮೇಷನ್ ಎಲ್ಲ
AI ಇವತ್ತೇನೋ ನೋಡ್ತವೆ, ಇದು ಸಿನಿಮಾ ಸ್ಟಾರ್ಟ್ ಆಗಿ ತುಂಬ 2-3 ವರ್ಷಗಳ ಮೇಲಾಯಿತು. ಇವಾಗ AI ಬಂದಿರೋದು, ಅದನ್ನು ಅವತ್ತೂ ಮಾಡಿ ಇಟ್ಟವ್ರೆ. ರಿಲೀಸ್ ತುಂಬ ಮುಂದೆ ಆಗಬೇಕಾಗಿತ್ತು, ಸ್ವಲ್ಪ ತಡವಾಗಾದರೂ ತುಂಬ ಚೆನ್ನಾಗಾಗದೆ ಅಂತ ಹೇಳ್ಬೋದು. ಒಳ್ಳೆ ಟೈಮಲ್ಲದೆ ಆದಷ್ಟು ಪ್ರೇಕ್ಷಕರು ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳನ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಎಲ್ಲರೂ ಬಂದು ನೋಡಿ. ಮೊದಲನೇ ಸಿನಿಮಾ ಅಂತ ಅನಿಸೋದಿಲ್ಲ. ಒಂದು ಇನ್ನೊಂದೇನಪ್ಪ ಅಂತಂದರೆ ಅವರು ಎಲ್ಲರನ್ನೂ ನೋಡ್ಕೊಂಡು ಬೆಳೆದವ್ರು. ಈಗ ಒಬ್ಬ ಪ್ರೊಡ್ಯೂಸರ್ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ARC ಕಂಪ್ನಿಲಿ ಎಲ್ಲ ಹೀರೋಗಳು, ಹೀರೋಯಿನ್ಸು, ಸಿಂಗರ್ಸು ಎಲ್ಲರನ್ನೂ ನೋಡಿದವರು. ಅವ್ರಿಗೆ ನನಗೆ ಫಸ್ಟು ಅಂತ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಒಳ್ಳೆ ಒಂದು ಹೀರೋ ಪಾತ್ರ ಅಂತಂತಲ್ಲ, ಇದರಲ್ಲಿ ಹೀರೋ ಆ್ಯಕ್ಚುಲಿ ಅರುಣ್ ಪ್ರಸಾದಣ್ಣ ಅಲ್ಲ, ಹೇಳಬೇಕು ಅಂದರೆ ಕಥೆನೇ ಹೀರೋ ಮಾಡವ್ರೆ. ಆ ಥರ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡವ್ರೆ, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಡಿ ಬಾಸ್ ಸಾಂಗು, ಈಗ ಬಾಸ್ ಇಲ್ಲದೆ ಇರೋದಕ್ಕೂ ಅವರು ಸಾಂಗ್ ಕೊಟ್ಟಿರೋದಕ್ಕೂ ತುಂಬ ಚೆನ್ನಾಗಿದೆ. ಸಿನಿಮಾ ಎಲ್ಲರೂ ಬಂದು ದಯವಿಟ್ಟು ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಇಟ್ಸ್ ಕೈಂಡ್ ಆಫ್ ಹಾರರ್, ಕೈಂಡ್ ಆಫ್ ಮಿಸ್ಟ್ರಿ, ಕೈಂಡ್ ಆಫ್ ಡಿಟೆಕ್ಟಿವ್ ಆ್ಯಕ್ಟ್ ತುಂಬ ಇದೆ. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಈಸ್ ಇನ್ವಾಲ್ವ್ಡ್. ಐ ಥಿಂಕ್ ಯು ಶುಡ್ ಕಮ್ ಆ್ಯಂಡ್ ವಾಚ್. ನೋಡೋದನ್ನೇ ತುಂಬ ಚೆನ್ನಾಗಿರೋದು ಅಂತ ಗೊತ್ತಾಗುತ್ತೆ. ಎಲ್ಲ ಇದೆ, ಎವ್ರಿಥಿಂಗ್ ಈಸ್ ಇನ್ವಾಲ್ವ್. ಯಸ್ ಫಸ್ಟ್ ಹಾಫಲ್ಲಿ ಐ ಥಿಂಕ್ ತುಂಬ ಭಯ ಆಯಿತು ಆ್ಯಕ್ಚುಲಿ ನನಗೆ. ಇದು ಸಡನ್ ಎಫೆಕ್ಟ್ಸ್ ಆ್ಯಂಡ್ ಆಲ್. ಆಮೇಲಿಂದ ಏನಂತಾರೆ, ಸಾಯಿ ಕುಮಾರ್ ಅವರು ಮಾಡಿರೋಂಥ ಆ್ಯಕ್ಟಿಂಗ್, ಅಫ್ಕೋರ್ಸ್ ಐ ವಾಸ್ ಸೋ ಎಂಗೇಜ್ ವಿತ್ ದ್ಯಾಟ್. ನನಗೆ ತುಂಬ ಲೈಕ್ ನಂಗೆ ತುಂಬ ಇಷ್ಟ ಅವರು. ಸೊ ಅವ್ರು ಆ್ಯಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಐ ವಾಸ್ ಲೈಕ್ ಓಕೆ, ಐ ವಾಸ್ ಫೀಲಿಂಗ್ ಇಟ್. ಅವ್ರು ಭಯ ಆಗ್ತಿದ್ರೆ ನನಗೆ ಫೀಲ್ ಆಗ್ತಿತ್ತು. ಸೊ ಅಂಥ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಫಸ್ಟಲ್ಲಿ ಆಯಿತು, ಆ್ಯಂಡ್ ದೆನ್ ಲೇಟರ್ ಆನ್ ಸ್ಟೋರಿ ಬಿಲ್ಡ್ ಆಗ್ತಾ ಐ ಫೆಲ್ಟ್ ಲೈಕ್ ಓಕೆ, ಬೇರೆ ಥರನೇ ಹೋಗ್ತಾ ಇದೆ ಅನ್ನೋದು. ಇಟ್ಸ್ ಮಿಕ್ಸ್ ಆಫ್ ಆಲ್ ಥಿಂಗ್ಸ್, ಎಲ್ಲ ಚೆನ್ನಾಗಿದೆ. ಓಕೆ, ಹೀರೋ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅವರದ್ದು ಆ್ಯಕ್ಟಿಂಗಲ್ಲಿ ತುಂಬ ಕಾಮ್ನೆಸ್ ಇದೆ. ದೇರ್ ಈಸ್ ನಥಿಂಗ್ ಲೈಕ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನಿಸೋದಿಲ್ಲ. ಇಟ್ಸ್ ಲೈಕ್ ವೆರಿ ಕಾಮ್ ಆ್ಯಂಡ್ ಇಟ್ಸ್ ಲೈಕ್ ಹಿ ಈಸ್ ವೆರಿ ಎಂಗೇಜಿಂಗ್ ವಿತ್ ಆಲ್ ದ ಕ್ಯಾರೆಕ್ಟರ್ಸ್ ಆ್ಯಸ್ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸಿನಿಮಾ ನೋಡೋರಿಗೆ ನಾನು ಒಂದೇ ಹೇಳಬೇಕಾಗಿರೋದು, ಈ ಮೂವಿನ ಬಂದು ನೋಡಲೇಬೇಕಾಗಿದೆ. ಬಿಕಾಸ್ ಇಟ್ಸ್ ಫುಲ್ ಆಫ್ ಸಸ್ಪೆನ್ಸ್, ಫುಲ್ ಆಫ್ ಥ್ರಿಲ್, ಆ್ಯಂಡ್ ಯು ವಿಲ್ ಫೀಲ್ ದಟ್ ಎನರ್ಜಿ. ಆ್ಯಂಡ್ ದ ಸಸ್ಪೆನ್ಸ್ ಎಲ್ಲ ನಿಮಗೆ ಒಳಗೆ ಹೋಗುತ್ತೆ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಟು ಸಪೋರ್ಟ್ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ಬಿಕಾಸ್ ಇಟ್ಸ್ ವೆರಿ ನೈಸ್, ಯುನೀಕ್ ಕಾನ್ಸೆಪ್ಟ್ ಇರೋದ್ರಿಂದ ವಿ ಹ್ಯಾವ್ ಟು ಕಮ್. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್, ಯು ಕ್ಯಾನ್ ಕಮ್ ಆ್ಯಂಡ್ ವಾಚ್. ಇಟ್ಸ್ ರಿಯಲಿ ನೈಸ್. ಸಾಂಗ್ಸ್ ಅದು ತುಂಬ ಚೆನ್ನಾಗಿದೆ. ಐ ಲವ್ಡ್ ಇಟ್. ನೋಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.